ರಣವೀಳ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಲೆಕ್ಕ ಕೊಟ್ಟು ಎಲ್ಲರ ಲೆಕ್ಕ ಚುಕ್ತ ಮಾಡುವ ಚೌಕಿದಾರ. SP ಪ್ಲಸ್ RLD ಪ್ಲಸ್ BSP is equal to ಶರಾಬಿ. ಭೂಮಿ ಆಕಾಶ ಬಾಹ್ಯಾಕಾಶದಲ್ಲೂ ಸರ್ಜಿಕಲ್ ಸಾಹಸ. ಇದೇ ಹೊತ್ತಿನ ವಿಶೇಷ ಚೌಕಿದಾರನ ರಣವೀಳ್ಯ. ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಮೊದಲ ದಿನವೇ 3 ರಾಜ್ಯಗಳಲ್ಲಿ 3 ಬೃಹತ್ ರ್ಯಾಲಿ ನಡೆಸಿದ್ದಾರೆ. ಎದುರಾಳಿಗಳ ಮೇಲೆ ಪ್ರಹಾರ ನಡೆಸಿ ರಣವೀಳ್ಯ ನೀಡಿದ್ದಾರೆ. ಚೌಕಿದಾರ ಸ್ವತಂತ್ರವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ IT ಇಲಾಖೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಮತ್ತು ಬಿಜೆಪಿ ಪಕ್ಷದ ಅಧ್ಯಕ್ಷರ ಸೂಚನೆ ಮೇರೆಗೆ ಏನು ಈ ದಾಳಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ವಿರುದ್ಧ ಚೌಕಿದಾರ ನರೇಂದ್ರ ಮೋದಿ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. IT ರೈಟ್ ಮಾಡಿಸ್ತಾ ಇದ್ದಾರಲ್ಲ, ಅವ್ರ ಹಿಂದ್ಗಡೆ ಅವರೇ ಇರೋದು. ನರೇಂದ್ರ ಮೋದಿ ಅವರು ಹೇಳಿದ್ದೇನೆ, ಅರುಣ್ ಜೈಟ್ಲಿ ಹೇಳಿದ್ದೇನೆ, ಅಂತ ರೈಡ್ಗಳನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಹಿಂದ್ಗಡೆ ನೇರವಾಗಿ ನರೇಂದ್ರ ಮೋದಿ ಅವರಿದ್ದಾರೆ. ಅಭಿಷೇಕ್ ಚಮಚ ಮೋದಿ 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 ಮೋದಿನೇ ಕಾರಣ, ಮೋದಿಯೇ ಹಿಂದೆ ನಿಂತು ಮಾಡಿಸ್ತಿದ್ದಾರೆ. ಹೀಗೆ CM ಕುಮಾರಸ್ವಾಮಿ, ಮಾಜಿ CM ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಸಿದ್ದು ಕುಮಾರಸ್ವಾಮಿ ಅಷ್ಟೇ ಅಲ್ಲ, ಇಡೀ ದೋಸ್ತಿ ಪಕ್ಷಗಳ ನಾಯಕರು ಮೋದಿ ವಿರುದ್ಧ ಗುಡುಗಿದ್ದಾರೆ. ಈ ಕೆಂಡದಂಥ ಕೋಪಕ್ಕೆ ಕಾರಣ ಗುರುವಾರ ರಾಜ್ಯದಲ್ಲಿ ನಡೆದ ಸಾಲು ಸಾಲು IT ದಾಳಿ. ಗುರುವಾರ ಬೆಳ್ಳಂಬೆಳಗ್ಗೆ ರಾಜ್ಯದಲ್ಲಿ IT ಅಧಿಕಾರಿಗಳು ಸದ್ದು ಮಾಡಿದ್ದಾರೆ. ಮಂಡ್ಯ, ಹಾಸನ, ಶಿವಮೊಗ್ಗ, ಮೈಸೂರಿನಲ್ಲಿ IT ಅಬ್ಬರಿಸಿದೆ. ದೋಸ್ತಿ ಸರ್ಕಾರದ ಸಚಿವರಾದ HD ರೇವಣ್ಣ ಮತ್ತು ಪುಟ್ಟರಾಜುಗೆ ಸಂಬಂಧಿಸಿದ ಕಚೇರಿ, ಸಂಬಂಧಿಕರು, ಆಪ್ತರ ಮೇಲೆ ನಡೆದಿರುವ ದಾಳಿ ದೋಸ್ತಿ ಪಕ್ಷಗಳ ಕೆಂಗಣಿಗೆ ಗುರಿಯಾಗಿದೆ. IT ದಾಳಿ ಖಂಡಿಸಿ ಬೆಂಗಳೂರಿನ IT ಕಚೇರಿಯ ಮುಂದೆ ಕಾಂಗ್ರೆಸ್ JDS ನಾಯಕರು ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದಾರೆ. ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಆದ್ರೆ ಇತ್ತ ರಾಜ್ಯದಲ್ಲಿ ಕಾಂಗ್ರೆಸ್ JDS ನಾಯಕರು ಮೋದಿ ವಿರುದ್ಧ ಗುಡುಕ್ತಾ ಇದ್ರೆ, ಅತ್ತ ಪ್ರಧಾನಿ ನರೇಂದ್ರ ಮೋದಿ ಲೋಕ ಮಹಾಸಂಗ್ರಾಮಕ್ಕೆ ರಣಕಹಳೆ ಮೊಳಗಿಸಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ಧುಮುಕಿದ ಮೊದಲ ದಿನವೇ 3 ರಾಜ್ಯಗಳಲ್ಲಿ 3 ಬೃಹತ್ ರ್ಯಾಲಿಗಳನ್ನು ನಡೆಸಿದ್ದಾರೆ. ಎದುರಾಳಿಗಳಿಗೆ ರಣವೀಳ್ಯ ನೀಡಿದ್ದಾರೆ. ದೇಶದ ಮುಂದೆ ತಮ್ಮ 5 ವರ್ಷಗಳ ಸಾಧನೆಯ ಲೆಕ್ಕ ನೀಡಿ ಎದುರಾಳಿಗಳಿಗೆ ಲೆಕ್ಕ ಕೇಳೋದಾಗಿ ಅಬ್ಬರಿಸಿದ್ದಾರೆ. 5 वर्ष पहले जब मैंने आप सभी से आशीर्वाद मांगा था तो आपने भरपूर प्यार दिया था. मैंने आपसे कहा था कि आपके प्यार को, आपके आशीर्वाद को मैं ब्याज सहित लौटाऊंगा. और मैंने आपको ये भी कहा था कि जो काम किया है उसका हिसाब भी दूंगा. और हां, अपना हिसाब दूंगा, साथ साथ दूसरों का हिसाब भी लूंगा. ಇದು ಎದುರಾಳಿಗಳಿಗೆ ಮೋದಿ ನೀಡಿರುವ ರಣವೀಳ್ಯ. ತಮ್ಮ ಕೆಲಸದ ಲೆಕ್ಕ ನೀಡೋದರ ಜೊತೆಗೆ ಎದುರಾಳಿಗಳು ಲೆಕ್ಕ ಕೊಡೋವರೆಗೂ ಚೌಕಿದಾರ ಸುಮ್ಮನೆ ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ. और आप तो जानते हैं मैं चौकीदार हूं, और चौकीदार कभी नाइंसाफी नहीं करता है. हिसाब होगा, सबका होगा, बारी बारी से होगा. आने वाले दिनों में देश के सामने
एनडीए सरकार के 5 साल के काम तो रखूंगा ही, अपने विरोधियों से ये भी पूछने की जब उनसे पूछूंगा कि जब आप सरकार में थे, जब देश के लोगों ने आप लोगों पर भरोसा किया था, तो आप नाकाम क्यों रहे? क्यों देश का भरोसा तोड़ा? ಚುನಾವಣಾ ಪ್ರಚಾರದ ಅಖಾಡಕ್ಕೆ ಧುಮುಕಿದ ಮೊದಲ ದಿನವೇ ವಿರೋಧಿಗಳ ಮೇಲೆ ಮುಗಿಬಿದ್ರು. ಉತ್ತರ ಪ್ರದೇಶದ ಮೀರತ್ನಿಂದ ಪ್ರಚಾರ ಆರಂಭಿಸಿದ ಮೋದಿ, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ್ ಉದ್ಘೋಷ ದಶ ದಿಕ್ಕುಗಳಲ್ಲಿ ಮಾರ್ಧನಿಸುವಂತೆ ಮಾಡಿಬಿಟ್ರು. ಮೀರತ್ನಲ್ಲಿ ಸೇರಿದ ಜನಸಾಗರ 2019ರ ಜನಾದೇಶದ ದಿಕ್ಸೂಚಿ ಅಂದ್ರು. दिल्ली ही नहीं, दुनिया का मीडिया पूरब, पश्चिम, उत्तर, दक्षिण जिसे भी 2019 का जनादेश देखना हो, वो इस जनसलाब को देख सकता है. भारत मन बना चुका है. भारत के 130 करोड़ लोग मन बना चुके हैं. देश में फिर एक बार बनने जा रही है. ನರೇಂದ್ರ ಮೋದಿ ಮೀರತ್ ಪ್ರಚಾರ ಆರಂಭಿಸೋಕೆ ಒಂದು ಐತಿಹಾಸಿಕ ಕಾರಣವಿದೆ. ಇದಕ್ಕೆ 1857ರ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂಟಿದೆ. 2019 के चुनाव अभियान की शुरुआत मेरठ से ही शुरू करने के पीछे एक वजह है. 2019 का ये चुनाव हर देशवासी की आकांक्षा, मजबूत भारत के सपने से जुड़ा चुनाव है. वही सपना, वही आकांक्षा जिसे दिल में लिए 1857 में इसी मेरठ क्षेत्र में स्वतंत्रता के आंदोलन का पहला बिगुल फूंका गया था. ಮೋದಿ ಭಾಷಣ ಅಂದ್ರೇನೆ ಹೀಗೆ. ಸ್ಥಳ ಯಾವುದೇ ಆದ್ರೂ ಆ ಸ್ಥಳದ ಮಹತ್ವ, ಅದರ ಹಿನ್ನೆಲೆ, ಸ್ಥಳೀಯರ ಭಾವನೆಗಳಿಗೆ ತಕ್ಕಂತೆ ಮಾತನಾಡ್ತಾರೆ. ಇತಿಹಾಸದ ಪುಟಗಳಲ್ಲಿರುವ ಮೀರತ್ನ ಮಹತ್ವವನ್ನ ಸಾರಿದ ಮೋದಿ ಎದುರಾಳಿಗಳ ಮೇಲೆ ಮುಗಿ ಬೀಳೋಕೆ ತಡ ಮಾಡಲಿಲ್ಲ. ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ಮುಂದಿಟ್ಟು ಚೌಕಿದಾರನ ಧಮ್ ಎಂತದ್ದು ಅಂತ ಹೇಳಿದ್ರು. ತಮ್ಮ ವಿರುದ್ಧ ಒಂದಾಗಿರೋ ವಿಪಕ್ಷಗಳ ನಾಯಕರಿಗೂ ತಮಗೂ ಇರುವ ವ್ಯತ್ಯಾಸವನ್ನ ವಿವರಿಸಿದ್ರು. आज एक तरफ विकास का ठोस आधार है, तो दूसरी तरफ न नीति है, न विचार है, और न ही कहीं नीयत नजर आती है. एक तरफ फैसले लेने वाली सरकार है, तो दूसरी तरफ दशकों तक फैसले टालने वाला इतिहास मौजूद है. एक तरफ नए भारत के संस्कार है और दूसरी तरफ वंशवाद और भ्रष्टाचार का बोलबाला है. एक तरफ दमदार चौकीदार है और दूसरी तरफ दागदारों की भरमार है. ಮೋದಿ 3 ಸರ್ಜಿಕಲ್ ಸ್ಟ್ರೈಕ್, 4ನೇದು ಐಟಿ ಸ್ಟ್ರೈಕ್. ಮೋದಿ ಚುನಾವಣಾ ಅಖಾಡದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಉರಿ ಪ್ರತೀಕಾರವಾಗಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ಬಾಲಾಕೋಟ್ ಮೇಲೆ ನಡೆದ ವಾಯುದಾಳಿ ಅಷ್ಟೇ ಅಲ್ಲ, ಬುಧವಾರ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತ್ರಿವಿಕ್ರಮ ಮೆರೆದಿದೆ.
ಅಂತರಿಕ್ಷದಲ್ಲಿ ಉಪಗ್ರಹ ಹೊಡೆದುರುಳಿಸುವ ಐತಿಹಾಸಿಕ ಎಸ್ಯಾಟ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಿದೆ. ಆ ಮೂಲಕ ಎಸ್ಯಾಟ್ ಸಾಮರ್ಥ್ಯ ಹೊಂದಿರುವ ಅಮೆರಿಕ, ರಷ್ಯಾ ಮತ್ತು ಚೀನಾದ ಸಾಲಿಗೆ ಸೇರಿದೆ. ಈ ಸಾಧನೆಯನ್ನ ಮೋದಿ ತಮ್ಮ ಸರ್ಕಾರದ ಸರ್ಜಿಕಲ್ ಸ್ಟ್ರೈಕ್ ಅಂತ ಬಣ್ಣಿಸಿದ್ದಾರೆ. जमीन हो, आसमान हो या फिर अंतरिक्ष, सर्जिकल स्ट्राइक का साहस आपके इस चौकीदार की सरकार ने दिखाया है. ಭೂಮಿ, ಆಕಾಶ ಮತ್ತು ಬಾಹ್ಯಾಕಾಶದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದೀನಿ ಅಂತ ಹೇಳಿದ ಮೋದಿ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಕೂಡ ನಡೆಸಿದಾರ. ಆ ಸರ್ಜಿಕಲ್ ಸ್ಟ್ರೈಕ್ ಕರ್ನಾಟಕದಲ್ಲಿ ನಡೆದಿದ್ಯಾ? ಮೋದಿ ಕರ್ನಾಟಕದಲ್ಲಿ ನಡೆಸಿದ್ದಾರೆ ಎನ್ನಲಾದ ಆ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಸಿಎಂ ಕುಮಾರಸ್ವಾಮಿ ಹೇಳಿದ್ದೇನು ಅಂತ ನೋಡ್ಬಿಡಿ. ಇಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇರೋದು ಯಾವ ಸರ್ಜಿಕಲ್ ಸ್ಟ್ರೈಕ್ ಇದು? IT ಸರ್ಜಿಕಲ್ ಸ್ಟ್ರೈಕಾ? ಕುಮಾರಸ್ವಾಮಿ ಐಟಿ ಬಳಸಿಕೊಂಡು ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದಾರ? ಇದೇನಾ ಮೋದಿಯ ಸರ್ಜಿಕಲ್ ಸ್ಟ್ರೈಕ್ ಅಂತ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಐಟಿ ದಾಳಿಯನ್ನ ಖಂಡಿಸಿ ದೋಸ್ತಿ ಬಳಗದ ಜೊತೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಹಲವು ನಾಯಕರು ಹೋರಾಟದಲ್ಲಿ ಭಾಗಿಯಾಗಿದ್ರು. ಮೋದಿ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡುವ ಸಂಕಲ್ಪ ಮಾಡಿದ್ರು. ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ವಿಪಕ್ಷಗಳ ನಾಯಕರು ಮೋದಿ ವಿರುದ್ಧ ಒಂದಾಗಿದ್ದಾರೆ. ಮೋದಿ ಮಣಿಸಲು ವೈರತ್ವ ಮರೆತು ಕೈ ಜೋಡಿಸಿದ್ದಾರೆ. ಮೀರತ್ನಲ್ಲಿ ನಿಂತ ಮೋದಿ ಈ ದೋಸ್ತಿ ಮಹಾಗಠಬಂಧನ್ ವಿರುದ್ಧ ಗುಡುಗಿದ್ದಾರೆ. ದೇಶದ್ರೋಹದ ಅಸ್ತ್ರ ಬಳಸಿದ್ದಾರೆ. ಚೌಕಿದಾರನ ತಾಕತ್ತು ತೋರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. गरीबी तब हटेगी जब कांग्रेस हर कोने से हटेगी. ಇದು ಲೋಕ ಮಹಾಸಂಗ್ರಾಮದ ಅಖಾಡದಲ್ಲಿ ಮೋದಿ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿದ ಪರಿ. 2014ರ ಚುನಾವಣೆ ವೇಳೆ ಮೋದಿ ಕಾಂಗ್ರೆಸ್ ಹಟಾವೋ ದೇಶ್ ಬಚಾವೋ ಅಂತ ಕರೆ ನೀಡಿದ್ರು. ಇದೀಗ ಮೋದಿ ಬಡತನ ಮತ್ತು ಕಾಂಗ್ರೆಸ್ಗೆ ತಳಕು ಹಾಕಿದ್ದಾರೆ. ಆ ಮೂಲಕ ಬಡತನ ನಿರ್ಮೂಲನೆ ಮಾಡಲು ಬಡವರ ಖಾತೆಗೆ ವರ್ಷಕ್ಕೆ 72,000 ಹಣ ಹಾಕುವ ಭರವಸೆ ನೀಡಿರುವ ರಾಹುಲ್ ಗಾಂಧಿಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ತಾವು ಚಿಕ್ಕವರಿದ್ದಾಗಿನಿಂದಲೂ ಬಡತನ ನಿರ್ಮೂಲನೆ ಮಾಡೋದಾಗಿ ಹೇಳ್ತಲೇ ಕಾಂಗ್ರೆಸ್ ಬಡವರ ಮೇಲೆ ದಬ್ಬಾಳಿಕೆ ನಡೆಸಿದೆ ಅಂತ ಚಾಟಿ ಬೀಸಿದ್ದಾರೆ. जब मैं 8-10 साल की उम्र का था तब सुना करता था कि सरकार गरीबी हटाने के बारे में बात कर रही है. जब 20-22 साल का हुआ तो इंदिरा जी भी यही कहती थी गरीबी हटाएंगे. इसके बाद भी 4-4 पीढ़ियां एक ही बात करती रही. वो तो आगे बढ़ते गए, गरीब गरीब होता गया, गरीबी बढ़ती गई. आजादी के बाद पिछले 72 वर्षों में कांग्रेस ने जिस तरह गरीबों के साथ गद्दारी की है, उसे देखते हुए आज देश का गरीब ये संकल्प कर चुका है कि कांग्रेस हटाओ, गरीबी अपने आप हट जाएगी. गरीबी तब हटेगी जब कांग्रेस हर कोने से हटेगी. ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ಬಲಿ, ವಿಪಕ್ಷಗಳ ಅಳಲು. ಕಾಂಗ್ರೆಸ್ ವಿರುದ್ಧ ಗುಡುಗಿದ ಮೋದಿ ಚುನಾವಣಾ ಅಖಾಡದಲ್ಲಿ ಬಾಲಾಕೋಟ್ ದಾಳಿಯನ್ನ ಪ್ರಸ್ತಾಪಿಸಿದ್ದಾರೆ. ಭಾರತೀಯ ವಾಯುಪಡೆ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರನ್ನ ಹೊಸಕಿ ಹಾಕಿದ್ರೆ ವಿಪಕ್ಷಗಳು ಮೋದಿ ಯಾಕೆ ಈ ರೀತಿ ಮಾಡ್ದ ಅಂತ ಗೊಳೋ ಅಂತ ಅಳುತ್ತಿದ್ದಾರೆ ಅಂತ ಕುಹಕವಾಡಿದ್ದಾರೆ. लोग इस चौकीदार को चुनौती देते फिरते थे, अब रोते फिर रहे हैं. मोदी ने ये क्यों किया? मोदी ने वो क्यों किया? ये मोदी ने पाकिस्तान में आतंकियों को घर में घुसकर क्यों मारा? ये मोदी ने आतंकियों के अड्डे को नष्ट क्यों किया? रो रहे हैं. ನೋಡಿದ್ರ ಮೋದಿ ಹೇಗೆ ವಿಪಕ್ಷಗಳನ್ನ ಆಡ್ಕೊಳ್ತಿದ್ದಾರೆ.
ಉಗ್ರರ ಮೇಲೆ ದಾಳಿ ನಡೆಸಿದ್ದಕ್ಕೆ ವಿಪಕ್ಷಗಳ ನಾಯಕರು ಅಳ್ತಿದ್ದಾರೆ ಅಂತ ಕುಟುಕಿದ ಮೋದಿ ಮತ್ತೊಂದು ಆರೋಪನೂ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಹೀರೋ ಆಗಲು ಇಲ್ಲಿನ ವಿಪಕ್ಷ ನಾಯಕರು ಸ್ಪರ್ಧೆಗೆ ಬಿದ್ದಿದ್ದಾರೆ ಅಂತ ಆರೋಪಿಸಿದ್ದಾರೆ. ये सारे महामिलावटी लोग आज कौन पाकिस्तान में ज्यादा पॉपुलर होगा, कौन पाकिस्तान में हीरो बनेगा, इसकी स्पर्धा में लग गए हैं. वहां की मीडिया में छाए हुए हैं. उनके नाम की पाकिस्तान में तालियां बज रही है. भाइयों बहनों, आप ही बताइए, देश को हिंदुस्तान के हीरो चाहिए या पाकिस्तान के? हिंदुस्तान के हीरो चाहिए या पाकिस्तान के? मेरे प्यारे देशवासियों, मैं 130 करोड़ देशवासियों से पूछना चाहता हूं, क्या हमें सबूत चाहिए कि हमें सपूत चाहिए? ಇದು ಬಾಲಾಕೋಟ್ ದಾಳಿಯ ಸಾಕ್ಷ್ಯ ಕೇಳಿದವರಿಗೆ ಮೋದಿ ನೀಡಿದ ತಿರುಗೇಟು. ಸಾಕ್ಷ್ಯ ಕೇಳುವ ಮೂಲಕ ವಿಪಕ್ಷಗಳ ನಾಯಕರು ಪಾಕಿಸ್ತಾನದಲ್ಲಿ ಹೀರೋ ಆಗೋಕ್ ಹೊರಟಿದ್ದಾರೆ ಅಂತ ಮೋದಿ ಟೀಕಿಸಿದ್ದಾರೆ. ತಮಗೆ ಪಾಕಿಸ್ತಾನದ ಹೀರೋ ಬೇಕೋ ಭಾರತದ ಹೀರೋ ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾಷಣದುದ್ದಕ್ಕೂ ಮೋದಿ ವಿಪಕ್ಷಗಳ ಮೈತ್ರಿಯನ್ನ ಕಲಬೆರಕೆ ಅಂತಲೇ ಜೇರಿದ್ರು. ಅದರಲ್ಲೂ ಉತ್ತರ ಪ್ರದೇಶದ ಮಹಾಗಠಬಂಧನ್ ಬಗ್ಗೆ ಮೋದಿ ಮಾಡಿರುವ ಶರಾಬಿ ನಶೆ ಹೋಲಿಕೆ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಶರಾಬಿ ಹೋಲಿಕೆಗೆ ವಿಪಕ್ಷಗಳು ಮೋದಿ ವಿರುದ್ಧ ಮುರುಕೊಂಡು ಬಿದ್ದಿವೆ. ಮಾಯಾವತಿ ಅತ್ತೆ, ಅಖಿಲೇಶ್ ಹುಡುಗ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಬಿಜೆಪಿ ಮತ್ತು ಮೋದಿಯನ್ನ ಸೋಲಿಸೋಕೆ ಕೈ ಜೋಡಿಸಿದ್ದಾರೆ. ದಶಕಗಳ ಶತ್ರುತ್ವ ಮರೆತು ಎಸ್ಪಿ ಬಿಎಸ್ಪಿ ಒಂದಾಗಿವೆ. ಈ ದೋಸ್ತಿ ಬಗ್ಗೆ ಮೋದಿ ಹೇಗೆ ಲೇವಡಿ ಮಾಡಿದ್ದಾರೆ ನೋಡಿ. जिस पार्टी के नेताओं को जेल भेजने के लिए बहन जी ने जीवन के 2 दशक लगा दिए, अब उसी से उन्होंने हाथ मिला लिया. जिस दल के नेता बहन जी को गेस्ट हाउस में भी खत्म कर देना चाहते थे, अब वो उनके साथी बन गए. और यूपी में तो सब कुछ इतनी जल्दी जल्दी हो रहा है कि पूछिए ही मत. अभी पिछले चुनाव में 2 लड़कों का खेल देखा. ये 2 लड़कों से बुआ बबुआ तक पहुंचने में जो तेजी दिखाई गई है, बड़ी गजब है जी. ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಎಸ್ಪಿ ನಡುವೆ ಮೈತ್ರಿ ನಡೆದಿತ್ತು. ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಒಟ್ಟಾಗಿ ಪ್ರಚಾರ ನಡೆಸಿದ್ರು. ಇದನ್ನೇ ಮೋದಿ ಇಬ್ಬರು ಹುಡುಗರ ಆಟ ಅಂತ ಜರೆದಿದ್ದಾರೆ. ಇದೀಗ ಒಬ್ಬ ಹುಡುಗ ಅತ್ತೆ ಬಳಿ ಹೋಗಿದ್ದಾನೆ ಅಂತ ಅಖಿಲೇಶ್ ಮತ್ತು ಮಾಯಾ ದೋಸ್ತಿ ಬಗ್ಗೆ ಕುಟುಕಿದ್ದಾರೆ. ಎಸ್ಪಿ ಪ್ಲಸ್ ಆರ್ಎಲ್ಡಿ ಪ್ಲಸ್ ಬಿಎಸ್ಪಿ ಇಸ್ ಈಕ್ವಲ್ ಟು ಶರಾಬಿ. ಇದು ಉತ್ತರ ಪ್ರದೇಶದ ಮಹಾಗಠಬಂಧನ್ಗೆ ಮೋದಿ ನೀಡಿರುವ ಹೊಸ ವ್ಯಾಖ್ಯಾನ. ಯುಪಿಯಲ್ಲಿ ಎಸ್ಪಿ ಬಿಎಸ್ಪಿ ಜೊತೆಗೆ ಅಜಿತ್ ಸಿಂಗ್ ಅವರ ರಾಷ್ಟ್ರೀಯ ಲೋಕದಳ ಪಕ್ಷವೂ ಇದೆ. ಈ 3 ಪಕ್ಷ ಸೇರಿದ್ರೆ ಶರಾಬಿ ನಶೆ ಆಗುತ್ತೆ ಅಂತ ಮೋದಿ ಹೇಳಿದ್ದಾರೆ. ಅದು ಹೇಗೆ ಅಂತ ಮೋದಿನೇ ವಿವರಿಸ್ತಾರೆ ನೋಡಿ. सपा का स, आरएलडी का र और बसपा का ब, मतलब शराब. अच्छी सेहत के लिए शराब से बचना चाहिए कि नहीं बचना चाहिए? उत्तर प्रदेश की अच्छी सेहत के लिए शराब से बचना चाहिए कि नहीं बचना चाहिए? अच्छे भारत के भविष्य के लिए शराब से बचना चाहिए कि नहीं बचना चाहिए? तो सपा, आरएलडी, बसपा, ये शराब आपको बर्बाद कर देगी. ನರೇಂದ್ರ ಮೋದಿಯ ಶರಾಬಿ ಟೀಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ವಿಪಕ್ಷಗಳು ಮೋದಿಗೆ ತಿರುಗೇಟು ನೀಡಿವೆ. ಮೋದಿಗೆ ಸರಾಬಿ ಮತ್ತು ಶರಾಬಿ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಅಂತ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಚಾಟಿ ಬೀಸಿದ್ದಾರೆ.
ಇದೇ ವೇಳೆ ಮಾಯಾವತಿ ಮೋದಿ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಮೋದಿ ಪ್ರಚಾರಕ್ಕೆ ಇಳಿದ ಮೊದಲ ದಿನವೇ ಅಖಾಡ ನಿಗಿ ನಿಗಿ ಅಂತಿವೆ. ಆದ್ರೆ ಇದು ಆರಂಭ ಅಷ್ಟೇ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.